ಲೈಮ್ಲೈಟ್ ವಿತ್ ಲಾರ್ಡ್ ಶೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಎಪಿಸೋಡ್ನಲ್ಲಿ ಕೃಷಿಕರಿಗೆ ತೊಂದರೆ ನೀಡುತ್ತಿರುವಂತಹ ಸರ್ಫೇಸಿ ಆ್ಯಕ್ಟ್ ಬಗ್ಗೆ ಕೆಲವು ಮಹತ್ವಪೂರ್ಣ ವಿಷಯಗಳನ್ನ ತಿಳಿದುಕೊಳ್ಳೋಣ. ಸರ್ಫೇಸಿ ಆ್ಯಕ್ಟ್ ಎಂದರೆ ಸೆಕ್ಯುರಿಟೈಸೇಷನ್ ಆ್ಯಂಡ್ ರೀಕನ್ಸ್ಟ್ರಕ್ಷನ್ ಆಫ್ ಫೈನಾನ್ಷಿಯಲ್ ಅಸೆಟ್ಸ್ ಆ್ಯಂಡ್ ಎನ್ಫೋರ್ಸ್ಮೆಂಟ್ ಆಫ್ ಸೆಕ್ಯೂರಿಟಿ ಇಂಟ್ರೆಸ್ಟ್ ಆ್ಯಕ್ಟ್. ಈ ಆ್ಯಕ್ಟ್ ಬ್ಯಾಂಕ್ ಮತ್ತು ಬೇರೆ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಗಳಿಂದ ಸಾಲ ಪಡೆದು ಅದನ್ನು ಹಿಂತಿರುಗಿಸಲು ಆಗದಿರುವ ವ್ಯಕ್ತಿಗಳ ಮನೆ ಅಥವಾ ಇತರ ಆಸ್ತಿಯನ್ನು ಹರಾಜು ಹಾಕಿ ಮಾರಾಟ ಮಾಡುವ ಅಧಿಕಾರ ನೀಡುತ್ತದೆ. ಬ್ಯಾಂಕ್ಗಳಿಗೆ ಈ ಮೇಲಿನಂತೆ ಮಾಡಲು ಕೋರ್ಟ್ ಪರ್ಮಿಷನ್ ಸಹ ತೆಗೆದುಕೊಳ್ಳುವ ಅಗತ್ಯವಿರುವುದಿಲ್ಲ. ಇದರಿಂದ ಬಹಳಷ್ಟು ಕೃಷಿಕರು ಮನೆ ಮತ್ತು ಆಸ್ತಿಯನ್ನು ಕಳೆದುಕೊಳ್ಳುವಂತಾಗುತ್ತದೆ. ಸರ್ಫೇಸಿ ಆ್ಯಕ್ಟ್ ಬಗ್ಗೆ ಕೃಷಿಕ ಪತ್ರಿಕೆಯ ಪ್ರಧಾನ ಸಂಪಾದಕರಾದಂತಹ ದಿನೇಶ್ ದೇವರೊಂದ ಅವರು ಏನು ಹೇಳ್ತಾರೆ ಅಂತ ನೋಡೋಣ. ಎಲ್ಲರಿಗೂ ನಮಸ್ಕಾರ. ನಾನು ದಿನೇಶ್ ಅಂತ ಕೃಷಿಕ ಪತ್ರಿಕೆಯ ಪ್ರಧಾನ ಸಂಪಾದಕನಾಗಿ ಕಾರ್ಯವನ್ನು ನಿರ್ವಹಿಸಿದ್ದೇನೆ. ಕೃಷಿಕ ಪತ್ರಿಕೆ ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ದೇವರೊಂದ ಅಂತ ಒಂದು ಕುಗ್ರಾಮದಲ್ಲಿ ಕಳೆದ 14 ವರ್ಷದ ಹಿಂದೆ ಪ್ರಾರಂಭವಾಗಿ ಇವತ್ತು ಈ ಪ್ರದೇಶಗಳಲ್ಲಿ ಅತ್ಯಂತ ಪ್ರಚಲಿತವಾದ ಒಂದು ಪತ್ರಿಕೆಯಾಗಿ ಅನೇಕ ಕೃಷಿಕರ ಜಾಗೃತಿಯನ್ನು ಮೂಡಿಸುವ ಪ್ರಯತ್ನ ಮಾಡಿದೆ. ಹಾಗೆ ಪ್ರಗತಿಪರ ಕೃಷಿಕರ ಪರಿಚಯವನ್ನು ಮಾಡಿದೆ. ಹಾಗೆ ವಿಜ್ಞಾನಿಗಳ ವೈಜ್ಞಾನಿಕ ಬರಹಗಳನ್ನು ಪ್ರಕಟಿಸಿದ್ದೇವೆ. ಹಾಗೆ ಕಲಬೆರಕೆ ಗೊಬ್ಬರ ಮತ್ತು ಸುಣ್ಣಗಳನ್ನು ಕಂಡುಹಿಡಿದು ಅದಕ್ಕೆ ಬೇಕಾದ ಸರಿಯಾದ ಸರ್ಕಾರದ ಗಮನವನ್ನು ಸೆಳೆದಿದ್ದೇವೆ. ಹೀಗೆ ಅನೇಕ ಕಾರ್ಯಗಳನ್ನು ಕಳೆದ 14 ವರ್ಷ ಮಾಡುವಾಗ ಇತ್ತೀಚೆಗೆ ಒಂದು ಕಾನೂನು ರೈತರ ಆಶಾಭಾವನೆಯನ್ನು ಕಿತ್ತುಕೊಳ್ಳುವ ಪ್ರಯತ್ನದ ಕಡೆ ಹೋಗ್ತಾ ಇದೆ ಅಂತ ಎಲ್ಲರ ಭಾವನೆ. ಅದು ಸರ್ಫೇಸಿ ಆ್ಯಕ್ಟ್ 2002 ಅಂತ. ಅಂದರೆ ಸರ್ಫೇಸಿ ಆ್ಯಕ್ಟು ಯಾವುದೇ ನೇರವಾಗಿ ರೈತರಿಗೆ ಅದು ಬರೋದಿಲ್ಲ. ಸರ್ಫೇಸಿ ಆ್ಯಕ್ಟು ಬಿಸ್ನೆಸ್ ಮತ್ತು ಬೇರೆ ಇವರಿಗೆ ಯಾರು NP ಆಗಿರ್ತಾರೆ ಅವರಿಗೆ ಈ ಆ್ಯಕ್ಟು ಬರುತ್ತೆ. ಆದರೆ ನಾವು ಒಂದು ಗಮನದಲ್ಲಿರೋದು ಏನಂದರೆ, ಇವತ್ತು ಕೃಷಿಯನ್ನು ಸರ್ಕಾರಗಳು ಸರಿಯಾಗಿ ವ್ಯಾಖ್ಯಾನಿಸದೆ ಕೃಷಿಯೇತರ ಅಂದರೆ ಕೃಷಿಗೆ ಸಂಬಂಧಪಟ್ಟ ಜಾನುವಾರು ಸಾಕಣೆ ಇರ್ಬೋದು, ಅಥವಾ ಬೇರೆ ಅಥವಾ ಗೋಡನ್ ನಿರ್ಮಾಣ ಇರ್ಬೋದು, ಅಥವಾ ಕೃಷಿ ಹೊಂಡಗಳಿರ್ಬೋದು, ಈ ರೀತಿಯಾದ ಅದಕ್ಕೆ ನಾವು ಸಾಲವನ್ನು ತೆಗೆದುಕೊಂಡಾಗ ಅದನ್ನು ಕೃಷಿಯೇತರ ಸಾಲವನ್ನು ನಾವು ಅದಕ್ಕೆ ಜಮೀನನ್ನು ಆಧಾರವಾಗಿಟ್ಟಿರ್ತೀವಿ. ಆ ಆಧಾರವನ್ನು ಇಟ್ಕೊಂಡು ಇದು ಕೃಷಿಯೇತರ ಸಾಲ ಅಂತ ಅದನ್ನು ಸರ್ಫೇಸಿ ಆ್ಯಕ್ಟ್ಗೆ ತರುತ್ತಿರುವ ಉದಾಹರಣೆಗಳು ಇವತ್ತು ಜಾಸ್ತಿ ಆಗಿದೆ. ಸರ್ಫೇಸಿ ಆ್ಯಕ್ಟ್ ಅಂದರೆ ಏನಂದರೆ ಸೆಕ್ಯುರಿಟೈಸೇಷನ್ ಆ್ಯಂಡ್ ರೀಕನ್ಸ್ಟ್ರಕ್ಷನ್ ಆಫ್ ಫೈನಾನ್ಷಿಯಲ್ ಅಸೆಟ್ಸ್ ಆ್ಯಂಡ್ ಎನ್ಫೋರ್ಸ್ಮೆಂಟ್ ಆಫ್ ಸೆಕ್ಯೂರಿಟಿ ಇಂಟ್ರೆಸ್ಟ್. ಅಂದರೆ ಇದಕ್ಕೆ ಸರ್ಫೇಸಿ ಆ್ಯಕ್ಟ್ ಅಂತ 2002 ಅಂತ ಕರೀತಾರೆ. ಇದನ್ನು 2 ವಿಂಗಡಗಳಾಗಿ ಮಾಡಿದ್ದಾರೆ. ಒಂದು ಅದನ್ನು NP ಆದಮೇಲೆ, ಒಂದು ಅವರು ನಮ್ಮ ಯಾವುದೇ ತೋಟಗಳಿರ್ಬೋದು ಅಥವಾ ಬೇರೆ ಇದನ್ನು ಅವರು ಅದನ್ನು ಹಿಡಿತಕ್ಕೆ ತಗೋಬೋದು, ಅಸೆಟ್ನ ಅವ್ರು ಪೊಸಿಷನ್ ತಗೋಬೋದು, ಅವರ ಹಿಡಿತಕ್ಕೆ ಅವರು ಬ್ಯಾಂಕ್ನವ್ರು ತಗೊಳ್ಬೋದು. ಇನ್ನು ಕೆಲವರು ಬಿಸ್ನೆಸ್ ಮಾಡುವಾಗ ಬಿಸ್ನೆಸ್ ಮ್ಯಾನೇಜ್ಮೆಂಟನ್ನು ಅವರು ಬ್ಯಾಂಕ್ನವರು ಅದನ್ನು ಹಿಡಿತಕ್ಕೆ ತಗೊಂಡು ನಡೆಸ್ಕೊಂಡು ಹೋಗ್ಬೋದು. ಇದು ಈ ಆ್ಯಕ್ಟಿನ ಮೂಲ ಉದ್ದೇಶ. ಅಂದರೆ ರಿಕವರಿ ಆಫ್ ಫಂಡನ್ನು ಮಾಡ್ತಾ ಇದ್ದಾರೆ. ಅದು ನಮ್ಮದು ಅಭ್ಯಂತರ ಏನಿಲ್ಲ, ಆ ಥರದ್ದು ಮಾಡಲೇಬೇಕು. ಒಂದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಇರುತ್ತೆ. ಆದರೆ ರೈತ ತಾನು ಬೆಳೆದ ಭೂಮಿಯನ್ನು ಆಧಾರವಾಗಿಟ್ಟು ಅದರಲ್ಲಿ ಕೃಷಿ ಹೊಂಡ ಇರ್ಬೋದು ಅಥವಾ ಬೇರೆ ರೈತ ಕೃಷಿ ಪರವಾದ ಕಾರ್ಯಕ್ರಮಗಳನ್ನು ಮಾಡಿ ಸಾಲವನ್ನು ತೆಗೆದುಕೊಂಡಾಗ ಆ ಸಾಲವನ್ನು ಕೃಷಿಯೇತರ ಸಾಲ ಅಂತ ಮಾಡಿಬಿಟ್ಟು ಅದನ್ನು ನಮ್ಮ ಈ ಭೂಮಿಯನ್ನು ಆಧಾರವಾಗಿ ತಗೊಂಡಿದ್ದನ್ನು ಆ ಭೂಮಿಯನ್ನು ಬ್ಯಾಂಕ್ಗಳು ಅದನ್ನು ಪೊಸಿಷನ್ ತಗೋಬೋದು. ಇದಕ್ಕೆ ನಾವೇನು ಕೇಳ್ತಿದ್ದೀವಿ, ಇದಕ್ಕೊಂದು ತಿದ್ದುಪಡಿ ಆಗಬೇಕು. ಕೃಷಿಯನ್ನು ಸರಿಯಾಗಿ ವ್ಯಾಖ್ಯಾನ ಮಾಡಬೇಕು. ವಿಶೇಷವಾಗಿ ತೋಟಗಾರಿಕೆ ಬೆಳೆಗಳಲ್ಲಿ ಈ ಸಮಸ್ಯೆಗಳು ಇತ್ತೀಚೆಗೆ ಜಾಸ್ತಿ ಆಗಿದೆ. ಅನೇಕ ಬೆಳೆಗಾರರಿಗೆ, ರೈತರಿಗೆ
ನೋಟಿಸ್ಗಳು ಬಂದು ಹರಾಜುಗಳು ಪ್ರಕ್ರಿಯೆ ನಡೀತಾ ಇದೆ. ಈ ರೀತಿಯಾದ ಸನ್ನಿವೇಶದಲ್ಲಿ ನಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವನ್ನು ಒಂದು ಅಂಚೆ ಕಾರ್ಡ್ ಆಂದೋಲನದ ಮುಖಾಂತರ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳ ವಿನಂತಿ ಮಾಡಿಕೊಳ್ತಿದ್ದೇವೆ. ಇದರ ಕೃಷಿಯನ್ನು ಒಂದು ಸರಿಯಾಗಿ ವ್ಯಾಖ್ಯಾನ ಮಾಡಿ ಅಂತ ನಾವು ಕೇಳ್ತಿದ್ದೀವಿ. ಯಾಕೆಂದರೆ ಅಲ್ಲೆಲ್ಲೋ ಒಂದು ಕಡೆ ಕೃಷಿಗೆ ಸಂಬಂಧ ಇವತ್ತು ಸರ್ಕಾರ ಹೇಳುತ್ತೆ ವ್ಯಾಲ್ಯೂ ಆ್ಯಡ್ ಮಾಡಬೇಕು, ಬೇರೆ ಬೇರೆ ಕಾರ್ಯಕ್ರಮಗಳ ಆದಾಯ ದ್ವಿಗುಣಗೊಳ್ಳಬೇಕು, ಮಾಡಿಸಬೇಕು ಅಂತ ಸರ್ಕಾರಗಳು ಹೇಳುವ ನೀತಿ ಕರೆಕ್ಟ್ ಇದೆ. ಆದರೆ ಈ ರೀತಿ ಆದಾಗ ರೈತರ ನೋವು ನಾವು ಈ ಭೂಮಿಯನ್ನೇ ಕಳೆದುಕೊಳ್ಳುವ ಸಾಧ್ಯತೆಗಳಿರೋದ್ರಿಂದ ಇದರಲ್ಲಿ ಒಂದಷ್ಟು ತಿದ್ದುಪಡಿಯನ್ನು ಬರಬೇಕು ಅಂತ ವಿನಂತಿಯನ್ನು ಮಾಡುವ ಮುಖಾಂತರ ಸುಮಾರು ಒಂದು 25,000 ಅಂಚೆ ಕಾರ್ಡ್ಗಳನ್ನು ರಾಜ್ಯದ ಮೂಲೆ ಮೂಲೆಗಳಿಂದ ಮುಖ್ಯಮಂತ್ರಿಯವರಿಗೂ ಮತ್ತು ಪ್ರಧಾನಮಂತ್ರಿಗೆ ಬರೆಯುವ ಒಂದು ಆಂದೋಲನವನ್ನು ಇವತ್ತಿಗೆ ಹಾಕ್ಕೊಂಡಿದೆ. ಅದರ ಮೂಲ ಉದ್ದೇಶ ಅಂದರೆ ಅವರನ್ನು ಗಮನ ಸೆಳೆದ್ಬಿಟ್ಟು ಇದರಲ್ಲಿ ಒಂದು ಸಣ್ಣ ಬದಲಾವಣೆ ಅಂತಂದರೆ ಕೃಷಿಯಲ್ಲಿ ಕೃಷಿಕರಿಗೆ ಮತ್ತು ರೈತರಿಗೆ ದೊಡ್ಡ ಸಹಾಯ ಆಗುತ್ತೆ ಅನ್ನೋದು ಮೂಲ ಉದ್ದೇಶ ಇಟ್ಕೊಂಡು ಈ ಪತ್ರವನ್ನು 10ನೇ ತಾರೀಕು ಒಳಗಡೆ ಎಲ್ಲ ರೈತರು ಇದನ್ನು ಬರಿಬೇಕು ಅಂತ ಈ ಸಂದರ್ಭದ ವಿನಂತಿಯನ್ನು ಮಾಡಿಕೊಂಡು ಇದು ಯಾವುದೇ ವಿರುದ್ಧ ಹೋರಾಟ ಅಲ್ಲ. ಇದು ನಮಗೆ ಬೇಕಾದ ಬೇಡಿಕೆಗಳನ್ನು, ರೈತರ ಪರವಾದ ಬೇಡಿಕೆಗಳನ್ನು, ಕೃಷಿಕರ ಪರವಾದ ಬೇಡಿಕೆಗಳನ್ನು ನಾವು ಪತ್ರಿಕೆಯ ಮುಖಾಂತರ ಒಂದು ಜಾಗೃತವನ್ನು ಮಾಡ್ತಿದ್ದೀವಿ. ಇದರಲ್ಲಿ ಇನ್ನೊಂದೇನು ಅಂದರೆ ಬೆಳೆಗಾರರು ಅಥವಾ ಕೃಷಿಕರು ಸಾಲವನ್ನು ತೆಗೆದುಕೊಂಡುವಾಗ ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಳ್ಳಿ, ಮುಂದೆ ಸರ್ಫೇಸಿ ಆ್ಯಕ್ಟ್ ಬಂದಾಗ ಸಮಸ್ಯೆಗಳಾಗುತ್ತೆ ಅನ್ನೋ ಒಂದು ಕಡೆ ಜಾಗೃತಿ, ಇನ್ನೊಂದು ಕಡೆ ಸರ್ಕಾರದ ಗಮನ ಸೆಳೆಯುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇದಕ್ಕೆಲ್ಲರೂ ಕೈ ಜೋಡಿಸಬೇಕು ಅಂತ ಕಳಕಳಿಯ ವಿನಂತಿಯನ್ನು ಮಾಡ್ತೇನೆ. ನಮಸ್ಕಾರ. ಹಾಗೆ ಕೃಷಿಕ ಪತ್ರಿಕೆಯ ಸಂಪಾದಕರಾದಂತಹ ಸುಚೇತನ್ ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಇತ್ತೀಚಿನ ದಿನಗಳಲ್ಲಿ ಸಾಲ ಮಾಡಿ ಕೃಷಿ ಮಾಡ್ತಾ ಇರೋ ಕೃಷಿಕ ವರ್ಗಕ್ಕೆ ದೊಡ್ಡ ಆತಂಕವೊಂದು ಎದುರಾಗಿದೆ. ಅದೇನು ಅಂತಂದರೆ, ನಾವು ಪಡೆದ ಸಾಲದ ಖಾತೆ NPA ಆದಾಗ ಅದನ್ನು ಸರ್ಫೇಸಿ ಕಾಯ್ದೆ ಬಳಸಿ ಆಸ್ತಿನ ಹರಾಜು ಹಾಕುವಂಥ ವ್ಯವಸ್ಥೆ ಬ್ಯಾಂಕ್ನವರು ಮಾಡ್ತಾ ಇದ್ದಾರೆ. ಈ NPA ಅಂದರೆ ಏನು ಅನ್ನೋದು ಬಹುತೇಕ ಕೃಷಿಕ ವರ್ಗಕ್ಕೆ ಗೊತ್ತಿಲ್ಲ. ಹಾಗಾದರೆ NPA ಅಂದರೆ ಏನು? NPA ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತಾರೆ. ಅದನ್ನೇ ಕನ್ನಡದಲ್ಲಿ ಅನುತ್ಪಾದಕ ಆಸ್ತಿ ಅಂತ ಕರೀತಾರೆ. ಅದು ಹೇಗಾಗುತ್ತೆ? ಈಗ ನಾವು ಬ್ಯಾಂಕು ಅಥವಾ ಹಣಕಾಸು ಸಂಸ್ಥೆಗಳಿಂದ ಸಾಲವನ್ನು ಪಡೆದಿರ್ತೀವಿ. ಅಂತಹ ಸಾಲಕ್ಕೆ ಇಂತಿಷ್ಟು ಕಾಲಾವಕಾಶ ಅನ್ನೋದನ್ನು ಕೊಟ್ಟಿರ್ತಾರೆ ಮರುಪಾವತಿ ಮಾಡೋದಕ್ಕೆ. ಆ ಅವಧಿಯಲ್ಲಿ ನಾವು ಮರುಪಾವತಿ ಮಾಡೋದಕ್ಕೆ ಆಗದೇ ಇದ್ದಾಗ ಅಂತಹ ಖಾತೆಯನ್ನು NPA ಅಂತ ಘೋಷಿಸ್ತಾರೆ. ಹಾಗಾದರೆ ಸಾಲಗಾರರ ಖಾತೆ NPA ಆಗೋದು ಯಾವಾಗ? ಅದರ ನಿಯಮ ಏನಿದೆ? ಈಗ ಸಾಮಾನ್ಯವಾಗಿ ವಾಣಿಜ್ಯ ಚಟುವಟಿಕೆ ಮಾಡೋದಕ್ಕೋಸ್ಕರ ಪಡೆದಂಥ ಸಾಲಕ್ಕೆ ಅಂತಹ ಸಾಲವನ್ನು ಕಂತು ರೂಪದಲ್ಲಿ ಕಟ್ಟೋದು ಹೇಗಿರುತ್ತೆ ಅಂತಂದರೆ ಪ್ರತಿ ತಿಂಗಳು ಕಟ್ಟಬೇಕಾಗುತ್ತೆ. ಅಂತಹ ಖಾತೆಗಳು 90 ದಿನಗಳ ಮೇಲ್ಪಟ್ಟು ಆ ಹಣನ ಮರುಪಾವತಿ ಮಾಡಲಿಲ್ಲ, ಕಂತನ್ನು ಕಟ್ಟಲಿಲ್ಲ ಅಂತಂದಾಗ ಅಂತಹ ಖಾತೆಗಳು NPA ಆಗುತ್ತೆ. ಅದೇ ಕೃಷಿ ಚಟುವಟಿಕೆಗೆ ಪಡೆದಂಥ ಸಾಲಗಳು ಏನಾಗುತ್ತೆ ಅಂದರೆ 2 ಬಿತ್ತನೆಯ ಅವಧಿ ಅಂತ ಕಾಲಾವಕಾಶ ಕೊಡ್ತಾರೆ. ಆ ಅವಧಿಯಲ್ಲಿ ನಾವು ಮರುಪಾವತಿ ಮಾಡಬೇಕಾಗುತ್ತೆ. ಅದರಲ್ಲಿ ಕೆಲವು ಬೆಳೆಗಳ ಅವಧಿ ವ್ಯತ್ಯಾಸ ಇರುತ್ತೆ. ಕೆಲವು 3 ತಿಂಗಳ ಬೆಳೆ ಇರುತ್ತೆ, ಕೆಲವು 6 ತಿಂಗಳ ಬೆಳೆಗಳಿರ್ತವೆ. ಇನ್ನು ತೋಟಗಾರಿಕಾ ಬೆಳೆಗಳಲ್ಲಿ ಒಂದು ವಾರ್ಷಿಕ ಬೆಳೆ ಅಂತ ಹೇಳ್ತಾರೆ. ಅದನ್ನು ಆ ಮೂಮೆಂಟನ್ನು ತಗೊಂಡಾಗ ಅದನ್ನು 2 ಬಿತ್ತನೆಯ ಅವಧಿ ಅಂತಲೇ ಪರಿಗಣಿಸಿ ಅದಕ್ಕೆ ಸಮನಾಗಿ ಕಂತನ್ನು ವಿಂಗಡಣೆ ಮಾಡಿರ್ತಾರೆ. ಆ ಅವಧಿಯಲ್ಲಿ ಅಂದರೆ ಈಗ ತೋಟಗಾರಿಕಾ ಬೆಳೆ ಉದಾಹರಣೆ ತಗೊಂಡ್ರೆ ಅದು 2 ವರ್ಷ ಅಂತ. 2 ವರ್ಷ ಆ ಸಾಲದ ಮರುಪಾವತಿ ಮಾಡೋದಕ್ಕೆ ಆಗಲಿಲ್ಲ ಅಂತಂದಾಗ ಅದರ ನಂತರ ಅದನ್ನು NPA ಅಂತ ಘೋಷಿಸ್ತಾರೆ. ಆ NPA ಆಗಿ ಕೆಲವು ದಿನಗಳು ಕಾಲಾವಕಾಶ ಇರುತ್ತೆ ಅದನ್ನು ಪೂರ್ತಿ ಹಣ ಕಟ್ಟೋದಕ್ಕೆ ಎಲ್ಲವ. ಅದು ಸಾಧ್ಯವಾಗಲಿಲ್ಲ ಅಂತಂದಾಗ ಅವರಿಗೆ ನೋಟಿಸ್ ಜಾರಿ ಮಾಡ್ತಾರೆ ಬ್ಯಾಂಕಿನವರು. ನೋಟಿಸ್ ಜಾರಿ ಮಾಡಿ ಅದಕ್ಕೆ ಉತ್ತರ ಕೊಡಲಿಲ್ಲ ಅಂತಂದ ಪಕ್ಷದಲ್ಲಿ ಅದನ್ನು ಕೆಲವು ಕೃಷಿಯೇತರ ಸಾಲ ಅಂತಲೂ ಕೊಟ್ಟಿರ್ತಾರೆ, ಡೆವಲಪ್ಮೆಂಟ್ ಲೋನ್ ಅಂತ. ಅದಕ್ಕೂ ಅದನ್ನು ಹೊಂದಾಣಿಕೆ ಮಾಡಿ ಅದನ್ನು ಸರ್ಫೇಸಿ ಕಾಯ್ದೆ ಅಡಿ ತಂದು ವಸೂಲಿಗೆ ಮುಂದಾಗ್ತಾರೆ. ಈ ಕಾರ್ಯ
ಈಗ ಕೃಷಿಕ ವರ್ಗದಲ್ಲಿ ದೊಡ್ಡ ಆತಂಕ ಮೂಡಿಸಿರೋದು. ಕೃಷಿಕ ವರ್ಗ ಯಾರು ಪಡೆದ ಸಾಲನ ಹಿಂದಿರಿಸಬಾರ್ದು ಅನ್ನೋ ಒಂದು ಉದ್ದೇಶ ಹೊಂದಿರೋದಿಲ್ಲ. ಈಗಿನ ಕಾಲದಲ್ಲಿ ಏನಾಗಿದೆ ಅಂತಂದರೆ, ಪ್ರತಿ ವರ್ಷ ಮಳೆ ಹೆಚ್ಚಾಗೋದು ಅಥವಾ ಮಳೆ ಕಡಿಮೆ ಆಗೋದು, ಅತಿವೃಷ್ಟಿ ಅನಾವೃಷ್ಟಿ ಅಂತಾರಲ್ಲ, ಅದು ಆಗಿಬಿಟ್ಟು ಪ್ರತಿ ವರ್ಷದ ಬೆಳೆ ಹಾಳಾಗ್ತಾ ಇದೆ. ಈಗ ಖರ್ಚು ಮಾಡಿದ ಹಣನೇ ನಮ್ಮ ಹಿಂದಿರುಗೋದಕ್ಕೆ ಕಷ್ಟ ಆಗ್ತಾ ಇದೆ. ಅವಾಗ ಬ್ಯಾಂಕಿನ ಕಂತು ಕಟ್ಟೋದು, ಪೂರ್ತಿ ಸಾಲ ತೀರಿಸೋದು ತೀರಾ ಕಷ್ಟ ಆಗಿರೋದ್ರಿಂದ ಕೃಷಿಕ ವರ್ಗ ಈ ಆತಂಕಕ್ಕೆ ಎದುರಾಗಿದೆ. ಇದನ್ನು ಮುಂದಿನ ದಿನಗಳಲ್ಲಿ ಹೋರಾಟದ ಮುಖಾಂತರ ಸರ್ಫೇಸಿ ಕಾಯ್ದೆಯನ್ನು ಕೃಷಿ ಚಟುವಟಿಕೆಗೆ ತರಬಾರ್ದು ಅನ್ನೋ ಉದ್ದೇಶದಿಂದ ನಾವು ಅಂಚೆ ಕಾರ್ಡ್ ಚಳುವಳಿಯನ್ನು ಹಮ್ಮಿಕೊಂಡಿದ್ದೀವಿ. ಇದನ್ನು ಪ್ರಧಾನಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಸಾಮೂಹಿಕವಾಗಿ ಪತ್ರ ಬರೆಯುವ ಮೂಲಕ ಗಮನ ಸೆಳೆಯೋದಕ್ಕೆ ಮುಂದಾಗಿದ್ದೀವಿ. ಇದರಲ್ಲಿ ಕೃಷಿಕ ವರ್ಗ ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಾವು ಕೃಷಿಕರೆಲ್ಲ ಒಂದೇ ಕುಟುಂಬ. ಪೋಸ್ಟ್ ಕಾರ್ಡ್ ಅಭಿಯಾನದಲ್ಲಿ ಪಾಲ್ಗೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ. ಇದರಲ್ಲಿ ಪಾಲ್ಗೊಳ್ಳುವುದಕ್ಕೆ ನೀವು 2 ಪೋಸ್ಟ್ ಕಾರ್ಡ್ಗಳನ್ನ ತೆಗೆದುಕೊಳ್ಳಬೇಕು. ಇದನ್ನು ಹೇಗೆ ಬರೆಯಬೇಕು ಎಂಬ ಸೂಚನೆ ಈ ವಿಡಿಯೋದಲ್ಲಿ ಇದೆ. ಇವತ್ತಿನ ಎಪಿಸೋಡ್ನಲ್ಲಿ ಸರ್ಫೇಸಿ ಆ್ಯಕ್ಟನ್ನು ತೆಗೆದುಹಾಕಲು ನಾವ್ಯಾರೂ ಕೇಳುತ್ತಿಲ್ಲ. ಯಾಕೆ ಅಂದರೆ ಕೊಟ್ಟೋನ್ ಕೋಡಂಗಿ ಇಸ್ಕೊಂಡೋನ್ ಈರ್ಭದ್ರ ಅಂತ ಆಗಬಾರ್ದು. ನಮ್ಮೆಲ್ಲರ ಮನವಿ ಏನಂದರೆ, ಸರ್ಫೇಸಿ ಆ್ಯಕ್ಟನ್ನು ಕೂಲಂಕುಷವಾಗಿ ವಿಮರ್ಶಿಸಿ ನೋಡಿ ಅದರಲ್ಲಿ ಇರುವಂತಹ ಕೃಷಿಕರಿಗೆ ಹೊಡೆತ ಕೊಡುವಂತಹ ಅಂಶಗಳನ್ನು ತೆಗೆಯಬೇಕೆಂದಷ್ಟೇ. ಈ ಎಪಿಸೋಡ್ಗೆ ಸಹಕರಿಸಿದಂತಹ ಕೃಷಿಕ ಪತ್ರಿಕೆಯ ದಿನೇಶ್ ದೇವರುಂದ, ಸುಚೇತನ್ ಮತ್ತು ಹೆಸರಾಂತ ಲೇಖಕರಾದಂತಹ ಕಾರ್ತಿಕಾಯ್ತ್ಯ ಬೆಳ್ಗೋಡ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಈ ಎಪಿಸೋಡ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ವಂದನೆಗಳು.